Hello guys. Welcome back to our YouTube channel. Welcome back. ಇಲ್ಲಿ ನೋಡಿ ನನ್ನ ಪ್ಯಾಕಿಂಗು ಮಾವಿನಕಾಯಿ. ಇವತ್ತು ನಾವು ಮತ್ತೆ ನಮ್ಮಮ್ಮ ಅವರ ತವರು ಮನೆಗೆ ಹೋಗ್ತಾ ಇದ್ದೀವಿ. ಮೈನ್ಸಂದ್ರ ಎಂದಕ್ಕೆ ಅಂತಂದ್ರೆ ಜಾತ್ರೆ. ಜಾತ್ರೆ ಅಲ್ಲ ಕಣೆ, ಅಣ್ಣಮ್ಮನ ಜಾತ್ರೆ. ಅಣ್ಣಮ್ಮನ ಕೂರಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಕರೆದಿದ್ದಾರೆ. ಹೋಗ್ತಾ ಇದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬುಕ್ ಆಗಿದೆ ನಮ್ಮ ಯಾತ್ರೆಯಲ್ಲಿ. ನಮ್ಮ ಯಾತ್ರಿ. ನಂಗೆ ಬಸ್ ಅಂತ ಬಸ್ಸಲ್ಲೂ ಅಷ್ಟೇ, ಕಾರಲ್ಲಿ ಕೂತ್ರು ವಾಮಿಟ್ ಬರುತ್ತೆ ಅಂತ ಚೇಪೆಕಾಯಿ ರೆಡಿ ಕೈಯಲ್ಲಿ. ಚೇಪೆಕಾಯಿ ಅಲ್ಲ, ಮಾವಿನಕಾಯಿ. ಸಾರಿ, ಮಾವಿನಕಾಯಿ. ಮತ್ತೆ ಬಳೆ. ಓಕೆ, ಈಗ ನಡೀರಿ ಎಲ್ಲರೂ ಜಾತ್ರೆ. ಎಷ್ಟು ಅವರ್ ಅಂತ ನೋಡ. ಇವಾಗ ಟ್ರಾಫಿಕ್ ಇರುತ್ತೆ ಅನ್ಸುತ್ತೆ. ಇವಾಗ ಆಲ್ರೆಡಿ 4:45. ಸೊ ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವ. ನನಗಂತೂ ನಿದ್ದೆ ಎಳಿತೈತೆ. ಕಾರ್ ಹಿಂಗೆ ಹತ್ತಿದ ತಕ್ಷಣ ಹಿಂಗೆ ಹೊಲ್ಕೊಬಿಡ್ತೀನಿ. ಸೊ ನೆಕ್ಸ್ಟು ಅಲ್ಲಿ ಇಳಿದಾಗ ಸಿಗೋಣ. ಬಾಯ್ ಬಾಯ್. ಹಲೋ. ಸೊ ನಾವು ಮೈಲ್ಸಂದ್ರಿಗೆ ಬಂದಿದ್ದೀವಿ. ಬಂದು 1 ಅವರ್ ಆಯಿತು. 6:45 6:45 ಬಂದ್ವಿ. ನಾವು ಇವತ್ತು ಕ್ಯಾಬಲ್ಲಿ ಬೇರೆ ರೂಟಲ್ಲಿ ಕರ್ಕೊಂಬಂದ್ರು. ಹೆಂಗ್ ಗೊತ್ತಾ, ರಾಜನ್ಕುಂಟೆಗೆ ರೈಟ್ ಹೋಗ್ಬಿಟ್ಟು ಯಾವುದೋ ಹಳ್ಳಿ, ಹೆಸರುಘಟ್ಟ ಹಳ್ಳಿ, ಆಚಾರ್ಯ ಕಾಲೇಜು, 3 ಯೂನಿವರ್ಸಿಟೀಸ್ ನೋಡಿದ್ವಿ. ಸೊ ಇವಾಗ ಎಲ್ಲಿಗೆ ಹೋಗ್ತಿದೀವಿ ಹೇಳು ರೂಢಿ? ಈಗ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದೀವಿ. ಅಣ್ಣಮ್ಮ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದೀವಿ. ಯಾರ್ಯಾರು ಹೋಗ್ತಾ ಇದೀವಿ? ನಮ್ಮ ಮಾವ, ಮುಂದೆಗಡೆ 4 ಜನ ಹೋಗ್ತಾ ಇದ್ದಾರೆ. ಏನೋ ಬಂದಿದೆ ಅಂದ್ರೆ ಕಂಸಾಲೆನಾ, ಅದೇನಂತಾರೆ ಏನಾಗುತ್ತಿಲ್ಲ. ಏನ್ ಡಿಶ್ ಆದ್ ಬಂದಿರೋದು? ವೀರಗಾಸೆ. ಕಂಸಾಳೆ ಅಂದ್ರೆ ಇದು ಕೈಯಲ್ಲಿ ಮಾಡ್ತಾರಲ್ಲ, ಅದನ್ಸುತ್ತೆ ರೂಢಿ, ಗೊತ್ತಿಲ್ಲ. ವೀರಗಾಸೆ ಎಲ್ಲ ಬಂದಿದೆ ಅಂತೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ನೋಡೋಣ ಹೇಗಿದೆ. ಸ್ಟೇಜ್ ಎಲ್ಲ ಏನೋ ಹಾಕಿರ್ತಾರಂತೆ. ಹೌದಾ? ಹೇಳಿದ್ರು. ಆಮೇಲೆ ಅಲ್ಲಿಗೆ ಹೋಗಿ ನೋಡೋಣ. ಇದೇ ದೇವಸ್ಥಾನ, ಅಣ್ಣಮ್ಮ ದೇವಸ್ಥಾನ. ಅಣ್ಣಮ್ಮ ದೇವಸ್ಥಾನ ಅಲ್ಲ ಕಣೆ, ಅಣ್ಣಮ್ಮನ ಇನ್ನ ಓಪನ್ ಮಾಡಿಲ್ಲ, ಇನ್ನ ಅಲಂಕಾರ ನಡೀತಾ ಇದೆಯಂತೆ. ಇದು ಊರ್ ದೇವಸ್ಥಾನ. ಬಟ್ ಇವಾಗ ಯಾವ್ದ್ರದ್ದು ಜಾತ್ರೆ? ಅಣ್ಣಮ್ಮ ಈ ದೇವಸ್ಥಾನದ ದೇವಸ್ಥಾನ ಅಲ್ಲ, ಅದು ಸ್ಟೇಜ್ ಹಾಕಿರೋದು. ಮೋಮೋಸ್ ತಿನ್ನೋಕ್ ಬಂದಿದೀವಿ. ಎಸ್, ವೆಜ್ ಮೋಮೋಸ್. ಎಲ್ಲ ಅಲ್ಲಿ ನಿಂತಿದ್ರೆ ನಾವು ಇಲ್ಲಿ ಬಂದು ತಿನ್ನಕ್ ಬಂದಿದ್ದೀವಿ. ನಾನ್ ನಿಂತಿದ್ದೆ, ಬಂದಿದೀವಿ ಅನ್ಬೇಡ ನೋಡಿ ಪ್ಲೀಸ್. ನೀನ್ ಕರ್ಕೊಂಬಂದಿದ್ದೆ, ಬಾರೆ ಮೋಮೋಸ್ ಕೊಡಿಸ್ತೀನಿ, ವೆಜ್ ತಿನ್ಬೇಕು ಇವತ್ತು ಅಂತ ಕರ್ಕೊಂಬಂದವನೆ. ಆಕ್ಚುಲಿ ಅವತ್ ಬಂದಾಗ ಆ ಕಡೆ ಒಂದಿತ್ತು ಮೋಮೋಸ್, ಅದು ಕ್ಲೋಸ್ ಆಗಿದೆ. ಇವತ್ತು ಇನ್ನೊಂದು ಮೋಮೋಸ್ ಹತ್ರ ಬಂದಿದ್ದೀವಿ. ಇದು ಎಕ್ಸಾಕ್ಟ್ಲಿ ಗ್ಲೋಬಲ್ ಟೆಕ್ ಪಾರ್ಕ್ ಬ್ಯಾಕ್ ಗೇಟ್ ಅಲ್ಲಿ ಇರೋದು ಇದು ರೋಡ್. ಸೊ ಕಾಯ್ತಾ ಇದೀವಿ, ಮಾಡ್ತಾ ಇದಾರೆ ಪಾಪ. ಸ್ಟೀಮ್ ಆಗ್ತಾ ಇದೆ ನಮ್ದು ಮೋಮೋಸ್. ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಮೋಮೋಸು. ಸೊ ನಿಮ್ಗೂ ಯಾರಾದ್ರೂ ಇಷ್ಟ ಇದ್ದಾರೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ಹೇಳಿ. ನಿಂಗೆ ನೋಡ ಸಿಕ್ಕಾಪಟ್ಟೆ ಇಷ್ಟ ಅಂತೇನಿಲ್ಲ, ಇಷ್ಟಪಟ್ಟು ತಿಂತೀನಿ. ಸೊ ಮೋಮೋಸ್ ತಿಂದಿದ್ದಾಯ್ತು, ಜ್ಯೂಸ್ ಕುಡ್ದಿದ್ದಾಯ್ತು. ನಿಮ್ಗೊಂದು ಹೇಳ್ಬೇಕು, ನಾನು ಲಾಸ್ಟ್ ಇಯರ್ ಅಲ್ಲ ಅದರ ಲಾಸ್ಟ್ ಇಯರ್ ಅನ್ಸುತ್ತೆ, ಇಟಲಿಯಿಂದ ಮನೆಗೆ ಬಂದಾಗ ನಾನು ಮೋಮೋಸ್ ತಿನ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಬಟ್ ಹೋಗಷ್ಟಲ್ಲಿ ಮೋಮೋಸ್ ಅಂಗಡಿ ಕ್ಲೋಸ್ ಆಗೋಗಿತ್ತು ಅಂತ ಎಷ್ಟು ದುಕ್ಳಿಸ್ಕೊಂಡು ಹೋಗ್ತಿದ್ದೀನಿ, ಸಿಕ್ಕಿಲ್ಲ ಅಂತ. ದುಕ್ಳಿಸ್ಕೊಂಡದು ಆಯ್ತಾ. ಎಲ್ಲಿ ಗೊತ್ತಾ, ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ, ಯಲಹಂಕ ಹತ್ರ ಸಿಕ್ಕಾಪಟ್ಟೆ ಫೇಮಸ್ ಅಂತೆ ಅದು, ವಿಶಾಲ್ ಮಾರ್ಟ್ ಹತ್ರ. ಅವಾಗಿತ್ತು. ಬಟ್ ಇವಾಗೇನೋ ಚೇಂಜ್ ಮಾಡಿದಾರಂತೆ ವಿಶಾಲ್ ಮಾರ್ಟ್ ಇಂದ. ನಿಮಗ್ ಗೊತ್ತಿದ್ರೆ ಅದನ್ನು ಹೇಳಿ, ನಿಮ್ಗೆ ಗೊತ್ತಾ ಅಂತ. ಬಿಟ್ಟು ಬಟ್ಟು ಹೋಳಿಗೆ
ರೆಡಿ ಆಗ್ತಿದೆ. ಇದು ಸ್ವೀಟ್ ಹೂರ್ಣ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಏನೋ ಬೋಂಡಾಗ ಏನೋ ರೆಡಿ ಆಗೈತೆ. ಬಜ್ಜಿ, ರಸಮು. ಇವತ್ತು ವೆಜ್ಜು, ನಾಳೆ ನಾನ್ ವೆಜ್. ಅಯ್ಯೋ ಏನೇನಿದೆ ಐಟಮ್ಸ್ ಎಲ್ಲ ರೆಡಿ ಇದೆಯಾ? ಇದು ಅಲ್ಲ ಬಾಳೆಕಾಯಿ ಬಜ್ಜಿ, ಒಬ್ಬಟ್ಟು, ಸ್ವೀಟ್ ಒಬ್ಬಟ್ಟು, ಒಬ್ಬಟ್ಟಿನ ಸಾರು, ಹೆಸರು ಬೇಳೆ, ರೈಸ್, ಯಾವ್ದು ತುಪ್ಪ, ಇದೇನಿದು? ಇದು ತುಪ್ಪ, ಓಕೆ. ಪರಿಶುದ್ಧವಾದ ಹಾಲು, ಒಬ್ಬಟ್ಟು ಹಾಲು ಹಾಕೋತೀರಾ? ಹಾಲು ಮೊಸರು ಎಲ್ಲ ಹಾಕೊಂತಾರೆ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಈಗ ನೆಕ್ಸ್ಟ್ ಡೇ, ಟೈಮು 11:30, ಇನ್ನೂ ಟಿಫನ್ ಮಾಡಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಮೂವಿ ನೋಡ್ಕೊಂಡು ಕೂತಿದ್ವಿ. ಆ ಮೂವಿನೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 11:30 ಆಗೋಗಿದೆ. ಹೊಟ್ಟೆನೂ ಹಸು ಆಗ್ತಾ ಇದೆ. ನಮ್ಮ ಅಕ್ಕ ಇಂದನೇ ಲೇಟ್ ಆಗಿದ್ದು. ತುಂಬಾ ಟೈಮ್ ತಗೊಂಡ್ರು. ನೀನು ಯಾರು ಲೇಟ್ ಮಾಡಿದ್ದು? ಇವನೇನೆ. ಅರ್ಧ ಮೂವಿ ಮುಗಿಸಿದ್ರು ನಮ್ಮ ಅಕ್ಕ ಇಂದ ರೆಡಿನೇ ಆಗ್ತಿದ್ರು. ನೋಡಿದ್ರೆ ಗೊತ್ತಾಗ್ತಿದೆಯಲ್ಲ ಯಾರು ರೆಡಿ ಆಗಿರೋದು ಏನು ಅಂತ. ನೀನ್ ಮಾತಾಡೋದೇನು ಕೇಳಿಸಿರಲ್ಲ. ನೀನ್ ಹೇಳೋದು ಯಾರು ನಂಬಲ್ಲ. ಹೌದು, ನೀನ್ ನಾಯ್ಸು ಅಂತ ಕ್ಯಾನ್ಸಲ್ ಮಾಡಾಗಿರುತ್ತೆ. ಸೊ ಆಮೇಲೆ ಹೇಳ್ತಾ ಇದ್ನಲ್ಲ, ಏನೋ ನಮ್ಮ ಹುಡುಗಂಗೆ ಜಾಸ್ತಿ ಮೆಸೇಜಸ್ ಬರ್ತಾ ಇದೆ ಅಂತ, ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಇದ್ದಾನೆ. ತುಂಬಾ ಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ. ಅದು ಖುಷಿಯಾಗಿ ಹೇಳ್ತಾ ಇದ್ನೋ ಬೇಜಾರಾಗಿ ಹೇಳ್ತಾ ಇದ್ನೋ ಗೊತ್ತಿಲ್ಲ. ಇಲ್ಲ ಖುಷಿಯಾಗಿ ಹೇಳ್ದೆ. ಮೆಸೇಜ್ ಮಾಡ್ತಾರೆ, ಹಂಗೆ ಫಾಲೋ ಮಾಡ್ಕೊಂಡ್ರೆ ನಮಗೂ ಒಂದು ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಸೊ ಇವತ್ತು ನಿನ್ನೆ ವೆಜ್ ಅಲ್ಲ, ಇವತ್ತು ಫುಲ್ಲು ನಾನ್ ವೆಜ್ಜು. ಹಾಗೆ ಇದೆಯಾ ನಾನ್ ವೆಜ್ಜು? ರೆಡಿ ಆಗಿದೆ, ಮಾಡ್ಬಿಟ್ಟಿರ್ತಾರ ಬೀಗ ಬೆಳಗ್ಗೆನೆ. ಸೊ ಇನ್ನು ಅಂದರೆ ನಾವು ಹೋಗೇ ಇಲ್ವಲ್ಲ, ನೋಡಿಲ್ಲ. ನಾವು ಇನ್ನೊಂದು ಮನೆಯಲ್ಲಿ ಮಲ್ಕೊಂಡಿದ್ವಿ, ಇವ್ರ ಮನೆಯಲ್ಲಿ ಮಲ್ಕೊಂಡಿದ್ವಿ ನಾವು. ಅದಕ್ಕೆ ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ. ಇವಾಗ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹೋಗಿ ಏನು ಐಟಮ್ಸ್ ಇದೆ ಅಂತ ನೋಡೋಣ. ಪೀಸ್ ಊರ ಹಳ್ಳಿಯನ್ಗೆ ಸನ್ಮಾನ. ಇಡೀ ಬೆಂಗಳೂರಲ್ಲಿ ಎಲ್ಲಾದ್ರೂ ಇದೊಂದೇ ದೇವರಾ? ಬ್ರೇಕ್ಫಾಸ್ಟ್ ಚಿಕನ್ ಗ್ರೇವಿ, ದೋಸೆ. ಆಗ್ಲೇ ಎಲ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ನಾವೇ ಇನ್ನ ಬಾಕಿ. ಹಾಕೊಳೆ, ನಿಂಗೆ ಹಾಕೊಡ್ಲಾ? ಇಡೋ ಇಲ್ಲಿ ಬಿಡು, ಇಕ್ಕೋತೀನಿ ಬಿಡ. ಸಾಕು ನಾನು. ಆಮೇಲೆ ನೀನ್ ಅದಕ್ಕೂ ಕಣ್ಣಾಕು. ಏನು ಸರಿಯಾಗಿ ತಿಂತೀಯಾ ಅಂತ. ನೀನ್ ತಿನ್ನು, ನಾನು ಹಾಕೊಂತೀನಿ. ಸರಿಯಾಗಿ ತಿಂತಿಲ್ಲ ನೀನು. ಬರೀ ಬಿರಿಯಾನಿ ಯಾಕೆ ಸುಮ್ಮನೆ ಆಗೋದಿಲ್ಲ? ಬೇರೆ ಐಟಮ್ ತಿಲ್ವಾ? ಎಲ್ಲಿ ಎತ್ಕೊಳ್ರ ಮಟನ್ ಗ್ರೇವಿ ಐತಂತೆ. ಮಟನ್ ಗ್ರೇವಿ ಹಾಕು. ಕಬಾಬ್
ಒಂದು ಪೀಸ್ ಹಾಕಿ ತಗ ಇನ್ನೊಂದು ಹಾಕಿ. ಒಂದೇ ಅಂದೆ. ಅಯ್ಯೋ ಓಕೆ ಮಧ್ಯಾಹ್ನ ಊಟ 3 ಗಂಟೆಗೆ. ನಿಂದ್ರಕ್ಕಮ್ಮ ರಜಾ ಬೇಡ ಹಾಕೊಂತೀನಿ. ನಿಂದ್ರಲ್ಲಿ ಜಾಸ್ತಿ ಆಯ್ತು ಮಟನ್, ಕಮ್ಮಿ ತಿನ್ ಸ್ವಲ್ಪ. ಒಂದು ಮಸ್ತ್ ನಿದ್ದೆ ಮಾಡ್ಕೊಂಡು ಬಂದ್ಮೇಲೆ ಬಿಸಿ ಬಿಸಿ ಕಜ್ಜಾಯ. ಅಜಯ ನೀನು ಸಖತ್ ನಿದ್ದೆ. ವಾಪಸ್ ಹೋಗಕ್ಕೆ ಟೈಮ್.